ಬಂಧುಗಳೇ ನಮಸ್ಕಾರ. ಏನಿದು ಇಸ್ರೇಲ್ ಅಮೇರಿಕ ಮತ್ತು ಇರಾನ್ದು ಯುದ್ಧ ನಡೀತಾ ಇದೆ, ದಿನಕ್ಕೊಂಥರ ಟ್ವಿಸ್ಟ್ ಮತ್ತು ಟರ್ನ ತಗೊತಾ ಇದೆ. ಈಗ ಒಂದು ಇಂಪಾರ್ಟೆಂಟ್ ಟರ್ನ್ ತೊಗೊಂಡ್ಬಿಟ್ಟಿದೆ. ಒಂದು ಡೌಟು ಎಲ್ಲೋ ಬರಲಿಕ್ಕೆ ಶುರುವಾಗಿದೆ. ಅಮೇರಿಕ ಮತ್ತು ಇಸ್ರೇಲ್ ಎಲ್ಲಾದರೂ ಚಕ್ರವ್ಯೂಹದೊಳಗಡೆ ಸಿಗಾಕೊಂಡ್ಬಿಟ್ಟಿದವ. ಯಾವ ಇರಾನನ್ನು ಚಕ್ರವ್ಯೂಹದಲ್ಲಿ ಸಿಲುಕಿಸ್ಬಿಟ್ಟುವಂಥವು ಈ ದೇಶಗಳೇ ಸಿಗಾಕೊಂಡ್ಬಿಟ್ಟಿದವ ಅಂತಕ್ಕಂಥ ಒಂದು ಸಣ್ಣ ಅನುಮಾನ ಭಾಳ ಜನಕ್ಕೆ ಹುಟ್ಟುತ್ತೆ. ಯಾಕೆ ಅಂತ ಹೇಳಿದ್ರೆ ಇರಾನ್ ಪ್ರತಿಭಟಿಸ್ತಿರ್ತಕ್ಕಂಥ ರೀತಿ, ಇರಾನ್ ರಿಟಾಲಿಯೇಟ್ ಮಾಡ್ತಿರ್ತಕ್ಕಂಥ ರೀತಿ. ಬಂಧುಗಳೇ, ಇನ್ನೂ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಫೆಬ್ರವರಿ 28 ಬೆಳಗ್ಗೆನೇ ಯಾವುದೇ ವಾರ್ನಿಂಗ್ ಕೊಡದೆ ಇಸ್ರೇಲ್ ಮತ್ತು ಅಮೇರಿಕಾದ 5th ಜನರೇಷನ್ ಫೈಟರ್ ಜೆಟ್ಗಳು ಖೊಮೇನಿ ಇದ್ದಂತಹ ಸ್ಥಳ, ಖೊಮೇನಿ ಆಗಲಿ ಒಂದು ಮೀಟಿಂಗಿಗೆ ರೆಡಿ ಆಗ್ತಾ ಇದ್ದ. ಅವನ ಜೊತೆಗೆ ಸುಮಾರು ಒಂದು 40-48 ಜನ ಟಾಪ್ ಲೆವೆಲ್ನ ಆಫೀಸರ್ಗಳಿದ್ರು. ಅವರೆಲ್ಲರೂ ಒಂದು ಕಡೆಗೆ ಮೀಟಿಂಗ್ ಅಂತ ಸೇರಿದಾಗ ಎಷ್ಟು ಪರ್ಫೆಕ್ಟ್ ಇನ್ಫಾರ್ಮೇಷನ್ನು ಇಸ್ರೇಲ್ ಹತ್ರ ಅಮೇರಿಕಾ ಹತ್ರ ಇದೆ ನೋಡಿ. ಅಲ್ಲಿ ದೊಡ್ಡ ಮಟ್ಟದ ಬಾಂಬಿಂಗ್ ಆಯಿತು, ಖೊಮೇನಿಯ ಸರ್ವನಾಶ ಆಯಿತು. ಅದೇ ರೀತಿ ಇಡೀ ಒಂದು ಟಾಪ್ ಲೆವೆಲ್ ಆಫೀಸರ್ಗಳ ಸರ್ವನಾಶ ಆಗೋಯಿತು. ಅದೇ ಇರಾನ್ ಸರ್ಕಾರ ಅದನ್ನು ಒಪ್ಕೊಂಡಿದ್ದು ಮಾರ್ಚ್ 1ನೇ ತಾರೀಕು. ಈ ಖೊಮೇನಿ ಹತಾದ ತಕ್ಷಣ ಎಲ್ರಿಗೂ ಅನ್ನಿಸ್ಬಿಟ್ಟಿತ್ತು ಇರಾನ್ ನಡುಗೋಗುತ್ತೆ, ಹೆದರುಬಿಡುತ್ತೆ ಅಂತೇಳಿ. ಆದರೆ ಮಧ್ಯಾಹ್ನದಷ್ಟೊತ್ತಿಗೆನೇ ಇರಾನ್ ಶುರು ಮಾಡಿದಂಥ ಹೋರಾಟ ಇದೆಯಲ್ಲ, ಅಥವಾ ಅಟ್ಯಾಕ್ ಏನಿದೆಯಲ್ಲ, ಅದು ಇಡೀ ಜಗತ್ತನ್ನ ಬೆಚ್ಚಬೀಳಿಸ್ಬಿಡ್ತು. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಇರಾನ್ನ ಸುತ್ತಮುತ್ತ ಇರ್ತಕ್ಕಂತಹ ಈ ಗಲ್ಫ್ ಕಂಟ್ರಿಗಳು, ಅಂದರೆ ಮುಸ್ಲಿಂ ಕಂಟ್ರಿಗಳೇನಿದ್ದಾವೆ, ಅದು ಸೌದಿ ಅರೇಬಿಯಾ ಇರ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ನಾವೇನು ದುಬೈ ಅಂತೀವಿ, ಕತಾರ್ ಇರ್ಬೋದು, ಬೆಹ್ರೇನ್ ಇರ್ಬೋದು, ಇಲ್ಲೆಲ್ಲ ಅಮೇರಿಕದ ಸೈನ್ಯದ ನೆಲೆಗಳಿದೆ. ಅಮೇರಿಕ ಏನು ಅಂದ್ಕೊಂಡಿತ್ತು, ಯಾವುದೇ ಕಾರಣಕ್ಕೂ ಈ ತನ್ನ ನೆರೆಹೊರೆಯ ದೇಶಗಳ ಮೇಲೆ, ಅದು ಮುಸ್ಲಿಂ ದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಲ್ಲ ಅಂತ ಹೇಳಿ. ಆದರೆ ಇರಾನು ದುಬೈ ಮೇಲೆ ಅಟ್ಯಾಕ್ ಮಾಡಿದಾಗ, ಸೌದಿ ಮೇಲೆ ಅಟ್ಯಾಕ್ ಮಾಡಿದಾಗ, ಕತಾರ್ ಮೇಲೆ ಅಟ್ಯಾಕ್ ಮಾಡಿದಾಗ ಒಂಥರ ಜಗತ್ತು ನಡುಗೋಗ್ಬಿಡ್ತು. ಯಾಕೆ ಅಂತ ಹೇಳಿದ್ರೆ ಇರಾನ್ನ ಸ್ಟ್ರಾಟಜಿ ಭಾಳ ಡಿಫ್ರೆಂಟ್ ಆಗಿತ್ತು. ಎಲ್ಲರೂ ಅಂದ್ಕೊಂಡಿರೋ ರೀತಿಯಲ್ಲಿ ಇರಲಿಲ್ಲ. ಕೇವಲ ಅಮೇರಿಕಾದ ಸೈನ್ಯ ನೆಲೆಗಳ ಮೇಲೆ ಅಷ್ಟೇ ಅಟ್ಯಾಕ್ ಮಾಡಲಿಲ್ಲ, ಈವನ್ ಇನ್ನು ಸಿವಿಲಿಯನ್ ನೆಲೆಗಳ ಮೇಲೆ, ಕಮರ್ಷಿಯಲ್ ಮೇಲೆ, ಅಂದರೆ ಆ ದೇಶಗಳ ಮೇಲೆ ಅಟ್ಯಾಕ್ ಮಾಡಿಬಿಡ್ತು ಇರಾನ್. ದುಬೈಯಲ್ಲಂತೂ ಭಾಳ ದೊಡ್ಡ ಡ್ಯಾಮೇಜ್ ಆಗಿಬಿಟ್ಟಿದೆ. ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡ್ತು, ಅಲ್ಲಿ ಪ್ಯಾರಾಮೌಂಟ್ ಹೋಟೆಲ್ ಮೇಲೆ ಅಟ್ಯಾಕ್ ಮಾಡ್ತು, ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮೇಲೆ ಅಟ್ಯಾಕ್ ಮಾಡ್ತು. ಸೌದಿ ಅರೇಬಿಯಾದ ಜಗತ್ತಿನ ಅತಿ ದೊಡ್ಡ ರಿಫೈನರಿ ಇತ್ತು, ಆ ರಿಫೈನರಿ ಮೇಲೆ ಅಟ್ಯಾಕ್ ಮಾಡ್ತು, ಕತಾರ್ ಮೇಲೆ ಅಟ್ಯಾಕ್ ಮಾಡ್ತು. ಇದೇನಾಗೋಗ್ಬಿಡ್ತು ಅಂತ ಹೇಳಿದ್ರೆ ಈವನ್ ಇಸ್ರೇಲು ಮತ್ತು ಅಮೇರಿಕಾನ ಕೆಂಗೆಡಿಸ್ಬಿಡ್ತು. ಯಾಕೆ ಅಂತ ಹೇಳಿದ್ರೆ ಆ ಕೊಲ್ಲಿ ದೇಶಗಳು ಯಾವು ತುಂಬ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗ್ತಾ ಇದ್ದಾವೆ, ಟೂರಿಸಮ್ನ ನೆಚ್ಕೊಂಡು ಡೆವಲಪ್ ಆಗ್ತಾ ಇದ್ದಾವೆ, ಟೆಕ್ನಾಲಜಿನ ಬೆಳೆಸ್ಕೊಂಡು ಡೆವಲಪ್ ಆಗ್ತಾ ಇದ್ದಾವೆ, ಅವೆಲ್ಲವೂ ಕೂಡ ಅಮೇರಿಕ ಮೇಲೆ, ಇಸ್ರೇಲ್ ಮೇಲೆ ಮುಗಿ ಬೀಳ್ಬೋದು. ದಯಮಾಡಿ ಈ ಯುದ್ಧವನ್ನು ಸ್ಟಾಪ್ ಮಾಡಿ ಅಂತೇಳಿ ಈ ಟರ್ನ್ ಏನಾದರೂ ತಗೊಳುತ್ತಾ ಅಂತಕ್ಕಂಥ ಭಯ ಇವತ್ತು ವಿಶ್ಲೇಷಕರಿಗೆ ಶುರುವಾಗೋಗಿದೆ. ಈ ಸ್ಟ್ರಾಟಜಿನ ಇರಾನ್ ಮಾಡುತ್ತೆ ಅಂತೇಳಿ ಯಾರೂ ಅಂದ್ಕೊಂಡಿರಲಿಲ್ಲ. ಇದು ಮೊದಲನೇದು. ಎರಡನೇದು, ಇರಾನ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ಗಳನ್ನ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದೆ, ಉತ್ಪಾದನೆ ಮಾಡಿ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಅದು ಎಂಥವ್ರಿಗೂ ಭಯ ತರಿಸುತ್ತೆ. ನೋಡಿ, ಕಳೆದ ವರ್ಷ ಇಸ್ರೇಲ್ ಮತ್ತು ಅಮೇರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಿದಾಗ, ಅಣು ಉತ್ಪಾದನೆ ಮಾಡ್ತಕ್ಕಂಥ ಸ್ಥಾವರಗಳನ್ನ ನಾಶ ಮಾಡ್ತೀವಿ ಅಂತ ಅಟ್ಯಾಕ್ ಮಾಡಿದಾಗ ಅವರು ಅದರಲ್ಲಿ ಇನ್ನೊಂದು ಸ್ಟ್ರಾಟಜಿ ಉಪಯೋಗಿಸಿದ್ರು. ಇರಾನ್ನ ಶಕ್ತಿ ಎಷ್ಟಿದೆ ಅಂತೇಳಿ ಅವ್ರು ಟೆಸ್ಟ್ ಮಾಡಬೇಕಿತ್ತು. ಎಷ್ಟು ಇವ್ರ ಹತ್ರ ಬ್ಯಾಲಿಸ್ಟಿಕ್ ಪವರ್ ಇದೆ, ಎಷ್ಟು ಮಿಸೈಲ್ ಪವರ್ ಇದೆ ಇವ್ರ ಹತ್ರ, ಎಷ್ಟು ಶಸ್ತ್ರಾಸ್ತ್ರಗಳ ಶಕ್ತಿ ಇದೆ ಅಂಥೇಳಿ ಆವತ್ತು ಅವ್ರಿಗೊಂದು ಅಂದಾಜು ಬಂದಿತ್ತು. ಆ ಅಂದಾಜಿನ ಮೇಲೆನೇ ಇವತ್ತಿನ ಸ್ಟ್ರೈಕ್ ನಡೀತಾ ಇದೆ, ಇದನ್ನು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮಾಡಿದ್ದಾರೆ. ಇನ್ ಸ್ಪೈಟ್ ಆಫ್ ದ್ಯಾಟ್ ಇರಾನ್ ಹತ್ರ ಇರ್ತಕ್ಕಂಥ ಇಷ್ಟೊಂದು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಎಂಥವ್ರಿಗೂ ಆಶ್ಚರ್ಯ ತರಿಸುತ್ತೆ. ಈಗ ಅಮೇರಿಕ ಮತ್ತು ಇಸ್ರೇಲ್ ಮುಂದಿರ್ತಕ್ಕಂಥ ಒಂದೇ ಒಂದು ದಾರಿ ಏನಂತ ಹೇಳಿದ್ರೆ, ಈ ಮಿಸೈಲ್ ಉತ್ಪಾದನೆ ಕೇಂದ್ರಗಳನ್ನ ನಾಶ ಮಾಡಬೇಕು, ಆ ಕಾರ್ಖಾನೆಗಳನ್ನ ನಾಶ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇರಾನ್ಗೆ ಇವತ್ತೇನಾದ್ರೂ ಶಸ್ತ್ರಾಸ್ತ್ರ ಸಪ್ಲೈ ಮಾಡ್ತಕ್ಕಂಥ ಹೊರದೇಶಗಳು ಅಂತ ಹೇಳಿದ್ರೆ ಒಂದು ರಷ್ಯಾ, ಮತ್ತೊಂದು ಚೈನಾ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಇವೆರಡರೂ ಕೂಡ ಇರಾನನ್ನು ಹೆಲ್ಪ್ ಮಾಡೋ ಸ್ಥಿತಿ ಒಳಗಡೆ ಇಲ್ಲೇ ಇಲ್ಲ. ರಷ್ಯಾಗೆ ಅದರದ್ದೇ ತಲೆನೋವುಗಳಿದೆ. ವರ್ಷಗಳಿಂದ ಉಕ್ರೇನ್ ಜೊತೆ ಯುದ್ಧ ನಡೀತಾ ಇದೆ, ಅವರಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಅವರಿಗೆ ಸಾಕಾಗಿಲ್ಲ. ದಿನ ಇನ್ನೂ ಜಾಸ್ತಿ ಆಗ್ತಾ ಇದೆ ಯುದ್ಧ. ಫೈನಾನ್ಷಿಯಲ್ ಕಂಡೀಷನ್ಸ್ ಸರಿ ಇಲ್ಲ, ಸ್ಯಾಂಕ್ಷನ್ಸ್ಗಳು ವಿಪರೀತ ಹಾಕ್ಬಿಟ್ಟಿದ್ದಾರೆ ಅವ್ರ ಮೇಲೆ. ಹೀಗಾಗಿ ತನ್ನನ್ನೇ ತಾನು ಕಾಪಾಡ್ಕೊಳ್ತಕ್ಕಂತಹ ಒಂದು ಚಿಂತನೆಯಲ್ಲಿ ಬಿದ್ದಿರ್ತಕ್ಕಂಥ ರಷ್ಯಾ ಇವತ್ತು ಇರಾನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಸಾಧ್ಯತೆ ಇಲ್ಲವೇ ಇಲ್ಲ. ಬಾಯಿ ಮಾತಲ್ಲಿ ಸಪೋರ್ಟ್ ಕೊಡ್ಬೋದು ಬಿಟ್ಟರೆ. ಅದೇ ರೀತಿ ಚೀನಾ ಯಾವತ್ತು ಯಾರಿಗೂ ಸಪೋರ್ಟ್ ಮಾಡಲ್ಲ ರೀ. ಶಸ್ತ್ರಾಸ್ತ್ರ ಕೊಡೋದಾಗಲಿ ಯಾವುದೂ ಮಾಡಲ್ಲ. ಹಿಂದೆ ನಿಂತ್ಕೊಂಡು ಕಳ್ಳಾಟ ಆಡುತ್ತೆ. ಒಂದಷ್ಟು ಸ್ಯಾಟಲೈಟ್ ಇಮೇಜಸ್ ಕೊಡ್ಬೋದು, ಸ್ಯಾಟಲೈಟ್ ಇನ್ಫಾರ್ಮೇಷನ್ ಕೊಡ್ಬೋದು. ಯಾವ ರೀತಿ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನಿಗೆ ಕೊಟ್ಟರು ಆ ರೀತಿ ಬಿಟ್ಬಿಟ್ರೆ, ಅಥವಾ ದುಡ್ಡು ಕೊಟ್ಟರೆ ಅವರು ಮಿಷನರಿಗಳನ್ನ ಸಪ್ಲೈ ಮಾಡ್ತಾರೆ ಅಂತ ಬಿಟ್ಬಿಟ್ರೆ
ಇಂಥ ಕ್ರಿಟಿಕಲ್ ಕಂಡೀಷನಲ್ಲಿ ಬಂದು ಶಸ್ತ್ರಾಸ್ತ್ರ ಸಪ್ಲೈ ಮಾಡಿ ಅಮೆರಿಕ ಕೆಂಗಣಿಗೆ ಅಥವಾ ಬೇರೆ ದೇಶಗಳ ಕೆಂಗಣಿಗೆ ಗುರಿಯಾಗೋದು ಕೂಡ ಚೈನಾಗೆ ಬೇಡ, ಅದರ ಓನ್ ಡೆವಲಪ್ಮೆಂಟ್ ಏನೇನು ಅದರಲ್ಲಿರ್ತಕ್ಕಂಥ ಕನ್ಸರ್ನು. ಹಾಗಾಗಿ ಏನು ಇರಾನ್ ದೇಶದೊಳಗಡೆಗೆ ಉತ್ಪಾದನೆ ಮಾಡ್ತಕ್ಕಂಥ ಕ್ಷಮತೆ ಇದೆ, ಶಕ್ತಿ ಇದೆ, ಆ ಫ್ಯಾಕ್ಟ್ರಿಗಳಿದ್ದಾವೆ, ಟೆಕ್ನಾಲಜಿ ಇದೆ, ಆ ಕಾರ್ಖಾನೆಗಳನ್ನು ನಾಶ ಮಾಡೋವರೆಗೂ ಕೂಡ ಇರಾನನ್ನು ಟ್ಯಾಕ್ಟಿಕಲ್ ಆಗಿ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಖೊಮೇನಿಯನ್ನು ಎಲಿಮಿನೇಟ್ ಮಾಡಿಬಿಟ್ರೆ, ಸಾಯಿಸಿಬಿಟ್ರೆ ಅಲ್ಲಿನ ರೆಜಿಮ್ ಚೇಂಜನ್ನು ತರ್ಬೋದು ಅಂತಕ್ಕಂಥ ಏನಾದರೂ ಕನ್ಸ್ಕೊಂಡಿದ್ರೆ ಅದು ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಹೌದು, ಇರಾನ್ನ ಜನಗಳಿಗೆ ಖೊಮೇನಿ ಮೇಲೆ ಭಾಳ ಸಿಟ್ಟಿತ್ತು. ಅವನು ಮಾಡಿರ್ತಕ್ಕಂಥ ಅತ್ಯಾಚಾರಗಳನ್ನ ನೋಡಿಬಿಟ್ಟಿದ್ರು, ಅವನು ಮಾಡಿರ್ತಕ್ಕಂಥ ಅನಾಚಾರಗಳನ್ನ ನೋಡಿದರು. ಸುಮಾರು 32,000 ಜನ ಇರಾನಿಯನ್ನರ ಹತ್ಯೆ ಆಗಿತ್ತು ಖೊಮೇನಿ ಕೈಯಲ್ಲಿ. ಅಲ್ಲಿ ಹೆಣ್ಮಕ್ಳ ಸ್ವಾತಂತ್ರ್ಯ ನರಕ ಆಗೋಗಿತ್ತು. ಇವೆಲ್ಲ ವಿಚಾರದಲ್ಲಿ ಖೊಮೇನಿ ಸಾಯಬೇಕು ಅಂತೇಳಿ ಅಲ್ಲಿನ ಇರಾನಿಯನ್ನರೇ ಇಷ್ಟಪಟ್ಟಿದ್ರು. ಆದರೆ ಅಮೇರಿಕ ಈ ರೀತಿ ಬಂದು ಕೊಲ್ಲೋದನ್ನು ಅವರು ಅಪ್ರೂವ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಇವತ್ತು ಖೊಮೇನಿ ಸತ್ತಿದ್ದಕ್ಕೆ ಖುಷಿ ಪಡ್ತಾ ಇರ್ತಕ್ಕಂಥ ಇರಾನಿಯನ್ನರು ಕೂಡ ಅಮೇರಿಕನ ಹೊಗಳ್ತಾ ಇದ್ದಾರೆ ಅಂತಕ್ಕಂಥ ಚಾನ್ಸಸ್ ಇಲ್ಲ. ಮತ್ತೊಂದು ಅಂತ ಹೇಳಿದ್ರೆ, ಈ ರೆಜಿಮ್ ಚೇಂಜ್ ಅಂತಕ್ಕಂಥದ್ದು ಏನಾದರೂ ಆಗಬೇಕು ಅಂತ ಹೇಳಿದ್ರೆ, ಒಂದು ಈ ಹೊರದೇಶದ ಸೈನಿಕರು ಒಳಗಡೆ ಇರಬೇಕು. ಏನು ಬೂಟ್ ಪ್ರೆಸೆನ್ಸ್ ಅಂತ ಏನಂತಾರೆ, ಒಳಗಡೆ ನಿಂತ್ಕೊಂಡು ಅವರು ಏನು ಸರ್ಕಾರವನ್ನು ಕೂರಿಸೋದು ತೆಗೆಯೋದು ಆ ಕೆಲಸವನ್ನು ಆ ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ತನ್ನ ಮಾತು ಕೇಳ್ತಕ್ಕಂತಹ ಒಂದು ಪಪೆಟ್ ಗೌರ್ಮೆಂಟು ಅಲ್ಲಾಗಲೇ ನಿರ್ಮಾಣ ಆಗ್ತಕ್ಕಂಥ ಸ್ಟೇಜಲ್ಲಿ ಇರಬೇಕು. ಇವೆರಡು ಚಾನ್ಸಸ್ ಬಿಟ್ಟರೆ ಬೇರೆ ಯಾವುದೇ ದಾರಿ ಕಾಣಲ್ಲ. ಆದರೆ ಇವತ್ತು ಅವೆರಡೂ ಕೂಡ ಅವಕಾಶ ಅಲ್ಲಿಲ್ಲ. ಒಂದು, ಅಮೇರಿಕದಾಗಲಿ ಸೈನಿಕರಾಗಲಿ ಅಥವಾ ಇಸ್ರೇಲಿನ ಸೈನಿಕರಾಗಲಿ ಇರಾನ್ ಒಳಗಡೆಗೆ ನಿಂತ್ಕೊಂಡಿದ್ದಾರಾ? ಇಲ್ಲ. ಅಥವಾ ಇವರ ಮಾತು ಕೇಳ್ತಕ್ಕಂಥ ಪಪೆಟ್ ಗೌರ್ಮೆಂಟ್ ಅಥವಾ ಪಪೆಟ್ ಅಧಿಕಾರಿಗಳಲ್ಲಿದ್ದಾರಾ? ಇಲ್ಲ. ಸೊ ಅಲ್ಲಿ ಗ್ರ್ಯಾಜುಯಲ್ ಆಗಿ ಚೇಂಜಸ್ ಆಗಿ ಜನಗಳೇನೇ ಭಯ ಬಿಟ್ಟು ಆಚೆ ಕಡೆಗೆ ಬಂದು ಸರ್ಕಾರ ನಿರ್ಮಾಣ ಮಾಡಬೇಕು. ಈ ನಿರ್ಮಾಣ ಆಗಬೇಕಂದ್ರೆ ಕೇವಲ ಖೊಮೇನಿ ಸತ್ರೆ ಆಗಲ್ಲ. ಅಲ್ಲಿ ವೆರಿ ಪವರ್ಫುಲ್ ಸೈನ್ಯ ಏನಿದೆ, IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಏನಿದೆ, ಆ ಸೈನ್ಯ ಅಲ್ಲಿರೋವರೆಗೂ ಕೂಡ ಆ ಜನಕ್ಕೆ ಧೈರ್ಯ ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಈ IRGCಯ ಹೆರಾರ್ಕಿ ಹೆಂಗೆ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಹೌದು, ಇವತ್ತು ಅಲ್ಲಿನ ಟಾಪ್ ಎಲ್ಲ ಜನರುಗಳನ್ನ ಸಾಯಿಸ್ಬಿಟ್ಟಿದ್ದಾರೆ. ಈ ಫಸ್ಟ್ ಲೇಯರ್ ಜನರಲ್ ಸತ್ರೆ ಸೆಕೆಂಡ್ ಲೇಯರ್ ಆಗಿ ರೆಡಿ ಆಗಬೇಕು, ಸೆಕೆಂಡ್ ಲೇಯರ್ ಸತ್ರೆ ಥರ್ಡ್ ಆಗಿ ರೆಡಿ ಆಗಬೇಕು, ಥರ್ಡ್ ಸತ್ರೆ ಫೋರ್ತ್ ಆಗಿ ರೆಡಿ ಆಗಬೇಕು. ಹೀಗೆ ನೀವೆಲ್ಲ ಲೀಡರ್ಗಳನ್ನ ಮುಗಿಸ್ಕೊಂಬನ್ನಿ, ಆದರೂ ಕೂಡ IRGC ಹೇಗೆ ರನ್ ಆಗಬೇಕು ಅಂತೇಳಿ ಒಂದು ಸಿಸ್ಟಮ್ನ ಜನರೇಟ್ ಆಗಿಬಿಟ್ಟಿದೆ ಅಲ್ಲಿ. ಈ ಸಿಸ್ಟಮ್ ಇರೋವರೆಗೂ ಕೂಡ IRGC ಸ್ಟ್ರಾಂಗ್ ಆಗೇ ಇರುತ್ತೆ. ಅಂದರೆ ಅಲ್ಲಿನ ಸೈನ್ಯ ಸ್ಟ್ರಾಂಗ್ ಆಗೇ ಇರುತ್ತೆ. ಆ ಸೈನ್ಯ ಸ್ಟ್ರಾಂಗ್ ಆಗಿರೋವರೆಗೂ ಕೂಡ ಅಲ್ಲಿನ ಜನಗಳಿಗೆ ಆ ಧೈರ್ಯ ಬರೋದಿಲ್ಲ ಆಚೆ ಕಡೆ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ. ಅಫ್ಕೋರ್ಸ್ ಇದ್ದಂತಹ ದೊಡ್ಡತನ ಖೊಮೇನಿ ಹೋಗಿದೆ, ಆದರೆ IRGC ಇಲ್ಲಿದೆ. ಹಾಗಾದರೆ ಅಮೇರಿಕ ಇಸ್ರೇಲ್ನ ಗುರಿ ಈಡೇರಿಲ್ವಾ? ಆಲ್ಮೋಸ್ಟ್ ಈಡೇರಿದೆ. ಖೊಮೇನಿ ಬದುಕಿರಬಾರ್ದು. ಯಾಕೆ ಅಂತ ಹೇಳಿದ್ರೆ, ಖೊಮೇನಿ ಇರೋವರೆಗೂ ಕೂಡ ತನ್ನ ಅಸ್ತಿತ್ವಕ್ಕೆ ಅಪಾಯ ಇದೆ ಅಂತ ಇಸ್ರೇಲಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ಖೊಮೇನಿಯ ಒಂದೇ ಉದ್ದೇಶ ಆಗಿದೆ, ಇಸ್ರೇಲ್ನ ಭೂಪಟದಿಂದ ತೆಗೆದುಬಿಡಬೇಕು ಅಂತೇಳಿ. ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ಸು ಇಸ್ರೇಲ್ಗಿತ್ತು. ಇವತ್ತು ಅಂಥ ಖೊಮೇನಿಯ ನಿರ್ನಾಮ ಆಗಿದೆ. ಅಮೇರಿಕಾಗೆ ಇದ್ದಂತಹ ಇನ್ನೊಂದು ಆಸೆ ಅಂತ ಹೇಳಿದ್ರೆ, ಯಾವುದೇ ಮುಸ್ಲಿಂ ರಾಷ್ಟ್ರ ಅಣುಬಾಂಬನ ಹೊಂದಬಾರ್ದು. ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಣುಬಾಂಬ ಮತ್ತು ಪಾಕಿಸ್ತಾನದ ಅಮೇರಿಕಾದಂಥ ಡೌಟ್ ಇದೆ, ಬಿಡಿ, ಅದು ಬಿಟ್ಬಿಟ್ರೆ ಬೇರೆ ಯಾವುದೇ ಮುಸಲ್ಮಾನ ರಾಷ್ಟ್ರ ಅಣುಬಾಂಬನ ಹೊಂದಬಾರ್ದು. ಎಸ್ಪೆಷಲಿ ಇರಾನ್ ಅಂತಕ್ಕ ಒಂದು ಟೆರರಿಸ್ಟ್ ನೇಷನ್ನು ಹೊಂದಬಾರ್ದು. ಅದರಲ್ಲೂ ಕೂಡ ಆಲ್ಮೋಸ್ಟ್ ಸಕ್ಸೀಡ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕಳೆದ ಬಾರಿ ಅಟ್ಯಾಕ್ ಮಾಡಿದಾಗಲೂ ಕೂಡ ಅಲ್ಲಿನ ಬೇಸ್ನ ಭಾಳ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಗಿತ್ತು. ಈ ಬಾರಿನೂ ಕೂಡ ಅಟ್ಯಾಕ್ ಆಗ್ತಾ ಇದೆ. ಆದರೆ ಆಗದೇ ಇರ್ತಕ್ಕಂಥ ಕನ್ಸೇನ್ ಅಂತ ಹೇಳಿದ್ರೆ, ಈ ರಿಜಿಮ್ ಚೇಂಜ್ ಮಾಡಬೇಕು ಅಂತ ಹೊರಟ್ರಲ್ಲ, ಅದು ಕೈಗೊಡ್ತಿಲ್ಲ ಅನ್ನೋದು ಒಂದಾದರೆ, ಯಾವ ಪ್ರಮಾಣದಲ್ಲಿ ಇರಾನ್ ಮುಂದಿನ ದಿನಗಳಲ್ಲಿ ತನ್ನ ಅಟ್ಯಾಕನ್ನು ಮಾಡ್ಕೊಂಡು ಹೋಗುತ್ತೆ, ಅದ್ರ ಒಳಗಡೆಗೆ ಅದೆಷ್ಟು ಪ್ರಮಾಣದ ಶಸ್ತ್ರಾಸ್ತ್ರಗಳ ಶಕ್ತಿ ಇದೆ, ಇನ್ನೆಷ್ಟು ದಿವಸಗಳ ಕಾಲ ಅಥವಾ ತಿಂಗಳುಗಳ ಕಾಲ ಹೋರಾಟ ಮಾಡ್ತಾ ಹೋಗುತ್ತೆ, ಜೊತೆಗೆ ಎಷ್ಟು ಡ್ಯಾಮೇಜನ್ನು ಇರಾನ್ ಕ್ರಿಯೇಟ್ ಮಾಡುತ್ತೆ. ಅದು ಕೊಲ್ಲಿ ರಾಷ್ಟ್ರಗಳ ಮೇಲಾದರೂ ಆಗ್ಬೋದು, ಅಥವಾ ಆ ರಾಷ್ಟ್ರಗಳಿರ್ತಕ್ಕಂಥ ಅಮೇರಿಕ ನೆಲೆಗಳ ಮೇಲಾಗ್ಬೋದು. ಸ್ಟ್ರೇಟ್ ಆಫ್ ಹಾರ್ಮೋಸ್ ಏನು ಜಗತ್ತಿನ ಒಂದು 40 to 50% ಹಡಗುಗಳು ಅಲ್ಲಿಂದ ಪಾಸ್ ಆಗ್ತವೆ, ಅದರ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದಿರ್ಬೋದು. ಹೀಗೆ ಇರಾನ್ ಯಾವ ರೀತಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗುತ್ತೆ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಟ್ರಂಪ್ ಅಂದ್ಕೊಂಡ ರೀತಿಯಲ್ಲಿ ಅಥವಾ ಜಗತ್ತು ಅಂದ್ಕೊಂಡ ರೀತಿಯಲ್ಲಿ ಕೆಲವೇ ದಿನಗಳಲ್ಲಿ ಇರಾನ್ನ ಸರ್ವನಾಶ ಮಾಡಿಬಿಡ್ಬೋದು ಅಂದರೆ ಅದು ಸಾಧ್ಯ ಇಲ್ಲದಿರೋ ಮಾತು. ಇವತ್ತು ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಕೊಲ್ಲಿ ದೇಶಗಳಿಗೆ ಭಯ ಬಂದ್ಬಿಟ್ಟಿದೆ, ನಾವು ಬದುಕ್ತೀವಾ ಇಲ್ವಾ, ಇನ್ನು 1 ತಿಂಗಳು 1.5 ತಿಂಗಳು 2 ತಿಂಗಳು 3 ತಿಂಗಳು ಏನಾದರೂ ಯುದ್ಧ ನಡೆದುಬಿಟ್ರೆ ಏನೇನು ಪರಿಸ್ಥಿತಿ ನಮ್ಮದಾಗುತ್ತೆ ಅಂತೇಳಿ ಆ ರಾಷ್ಟ್ರಗಳಲ್ಲಿ ಭಯ ಶುರುವಾಗ್ಬಿಟ್ಟಿದೆ. ಈ ಕಡೆಗೆ ಪಾಕಿಸ್ತಾನಕ್ಕೂ ಭಯ ಶುರುವಾಗ್ಬಿಟ್ಟಿದೆ. ಕದ್ದು ಮುಚ್ಚಿ ಇರಾನ್ನ ವಿರುದ್ಧವಾಗಿಯೇ ಅಮೆರಿಕಾಗೆ ಸಪೋರ್ಟ್ ಮಾಡಿಕೊಂಡು ತನ್ನ ಏರ್ ಬೇಸನ್ನು ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಿಟ್ಕೊಟ್ಟಿರ್ತಂತಹ ಪಾಕಿಸ್ತಾನ ಮೇಲೆ ಇರಾನ್ಗೆ ಬಹಳ ಸಿಟ್ಟಿದೆ. ಅದೇ ರೀತಿ ಖೊಮೇನಿಯನ್ನು ಸಾಯಿಸಿ ಅಂಥೇಳಿ ಟ್ರಂಪ್ ಮೇಲೆ ಒತ್ತಡ ತಗೊಂಬಂದು ಖೊಮೇನಿಯ ಸಾವಿಗೆ ಕಾರಣ ಆಗಿರ್ತಕ್ಕಂತಹ ಸೌದಿ ಅರಬ್ ಮೇಲೆ, ವಿಶೇಷವಾಗಿ ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಮೇಲೆ ಇರಾನ್ಗೆ ಸಿಟ್ಟಿದೆ. ಅಮೇರಿಕಾಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡಿರೋದಕ್ಕೆ
ಕೊಲ್ಲಿ ದೇಶಗಳ ಮೇಲೆ ಸಿಟ್ಟಿದೆ. ಜೊತೆಗೆ ಈಗ ಒಂದು ಲೀಡರ್ಶಿಪ್ ಇಲ್ಲದೆ, ಒಂದು ದೊಡ್ಡ ಗೈಡೆನ್ಸ್ ಇಲ್ಲದೆ ಒಂಥರ ಈ ತಲೆ ಕಟ್ ಮಾಡಿರೋ ಕೋಳಿ ಥರ ಆಗಿಬಿಟ್ಟಿದೆ ಅದು. ಹೆಂಗಂದ್ರಂಗೆ ಎತ್ತ ನುಗ್ಗುತ್ತೆ. ಹಾಗಾಗಿ ಯಾವ ಡ್ಯಾಮೇಜ್ ಮಾಡುತ್ತೆ, ಯಾವ ರೀತಿ ಒಂದು ಸರ್ವನಾಶಕ್ಕೆ ಕೈ ಹಾಕುತ್ತೆ, ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗ್ತಿಲ್ಲ. ಅದಕ್ಕೆ ಈ ಅಮೇರಿಕ ಮತ್ತು ಇಸ್ರೇಲ್ ಏನು ಇರಾನ್ ಮೇಲೆ ಅಟ್ಯಾಕ್ ಮಾಡೋದು, ಅದರಿಂದ ಇರಾನ್ ನಾಶ ಆಗುತ್ತಾ ಅಥವಾ ಇರಾನ್ ಹೊಡೆದಿದ್ದು ಈ ದೇಶಗಳೇ ಒಂದು ಚಕ್ರವ್ಯೂಹದ ಸುಳಿಲು ಸಿಗಾಕ್ಕೊಳ್ಳುತ್ತಾ ಗೊತ್ತಾಗ್ತಾ ಇಲ್ಲ. ನಮಸ್ಕಾರ.